ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಇವತ್ತಿನ ದಿವಸಿನ ವಿಷಯ ಅಂತಂದ್ರೆ 7ನೇ ತಾರೀಕು ಸೆಪ್ಟೆಂಬರ್ 7ನೇ ತಾರೀಕು ನಡೆಯುವಂತಹ ಚಂದ್ರಗ್ರಹಣದ ವಿಷಯದ ಬಗ್ಗೆ ಮಾಹಿತಿ. ಈ ಚಂದ್ರಗ್ರಹಣ ಪ್ರಾರಂಭ ಯಾವಾಗುತ್ತೆ, ಮುಕ್ತಾಯ ಯಾವಾಗುತ್ತೆ? ಇದು ಚಂದ್ರಗ್ರಹಣ ಅಂದ ಕೂಡಲೇ ಮನಸ್ಸಿನಲ್ಲಿ ಒಂದು ರೀತಿಯ ವಿಪರೀತವಾದಂತಹ ಹೆದರಿಕೆ ನಮ್ಮಲ್ಲಿ ಇರುತ್ತೆ. ಇದು ಯಾವ ರಾಶಿಯವರಿಗೆ ಅನುಕೂಲ ಇದೆ, ಯಾವ ರಾಶಿಯವರಿಗೆ ಅಶುಭ ಫಲವನ್ನು ಕೊಡುತ್ತೆ, ಅಶುಭ ಫಲವನ್ನ ಅಂತಂದ್ರೆ ಏನನ್ನ ಕೊಡುತ್ತೆ, ಯಾವ ರೀತಿಯ ತೊಂದರೆ ಆಗ್ಬೋದು, ಅದರ ಪರಿಹಾರ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ, ನಾವು ಈ ಯೂಟ್ಯೂಬನ್ನು ಸರ್ಚ್ ಮಾಡಿದಾಗ ಈ ಗ್ರಹಣಗಳ ಬಗ್ಗೆ ವಿಪರೀತವಾದಂಥ ಒಂದು ಹೆದರಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ನಾವು ಎಷ್ಟೋ ಜನರ ಬಾಯಿಂದ ನೋಡ್ತೀವಿ, ಅತ್ಯಂತ ಘೋರವಾದಂಥ ಚಂದ್ರಗ್ರಹಣ, ನಿಮಗೆ ಹಾಗಾಗತ್ತೆ ಹೀಗಾಗುತ್ತೆ. ವೀಕ್ಷಕರೇ, ಇದೆಲ್ಲವೂ ಕೇವಲ ನಮ್ಮ ಗ್ರಂಥಗಳು ಏನನ್ನು ತೋರಿಸುತ್ತೆ ಗ್ರಹಣಗಳ ಬಗ್ಗೆ. ಇದೊಂದು ವೈಜ್ಞಾನಿಕವಾಗಿ ಮತ್ತು ನಮ್ಮ ಖಗೋಳಶಾಸ್ತ್ರದಲ್ಲಿ ಒಂದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಇದು ವಿಶೇಷವಾಗಿ ನೋಡಿ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನಾದಿಗಳನ್ನು ಮಾಡಿಕೊಳ್ಳಿಕ್ಕೆ ತುಂಬ ಒಳ್ಳೆಯ ಸಮಯ ಅಂತ ನಾವು ಹೇಳ್ತೇವೆ. ಆದರೂ ಕೂಡ ಈ ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಸಂಭವಿಸಿದಾಗ ಒಂದಷ್ಟು ಜನರಿಗೆ ಒಂದಷ್ಟು ಅಶುಭ ಫಲ ಸಿಗೋದಂತೂ ಗ್ಯಾರಂಟಿ. ಆದರೆ ಅದು ಎಷ್ಟು ವಿಪರೀತವಾಗಿರುತ್ತೆ ಅದೆಲ್ಲವನ್ನು ನಾವು ತಿಳ್ಕೊಳ್ತೇವೆ. ಆ ರೀತಿಯಾಗಿ ಯಾವುದೇ ರೀತಿಯಾಗಿ ವಿಶೇಷವಾದಂಥ ಕೆಡುಕು ಈ ಗ್ರಹಣಗಳಿಂದ ಆಗೋದಿಲ್ಲ. ಸಾಮಾನ್ಯವಾದಂಥ ಒಂದಷ್ಟು ಬದಲಾವಣೆಗಳು ಆಗಬಹುದು. ಸೊ ಇದೆಲ್ಲವನ್ನು ನಾವು ಇವತ್ತು ಕ್ಲಿಯರ್ ಆಗಿ ತಿಳ್ಕೊಳ್ತೇವೆ. ಯಾಕೆಂದರೆ ಇವೆಲ್ಲವಕ್ಕೂ ನಮಗೆ ಗ್ರಂಥಗಳೇ ಆಧಾರ. ಅಲ್ಲಿ ಏನು ಹೇಳಿರುತ್ತೋ ಅಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು. ಅದಕ್ಕಿಂತಲೂ ಹೆಚ್ಚಿನ ವಿಷಯವನ್ನು ನಾವು ಸುಮ್ಮನೆ ಅನಾವಶ್ಯಕವಾಗಿ ಹೇಳಿ ಜನರನ್ನು ಹೆದರಿಸುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಸೊ ಇವತ್ತು ಚಂದ್ರಗ್ರಹಣದ ಪ್ರಾರಂಭದ ಸಮಯ, ಮುಕ್ತಾಯದ ಸಮಯ ಮತ್ತು ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಇದ್ದವರು ಏನನ್ನು ಮಾಡಬೇಕು, ಓಕೆ. ಆಮೇಲೆ ಈ ಭೋಜನಾದಿಗಳನ್ನು ನಾವು ಎಷ್ಟು ಸಮಯದವರೆಗೆ ಮಾಡಬಹುದು. ಸ್ಪೆಷಲ್ಲಾಗಿ ನೋಡಿ, ಲಕ್ಷ್ಯದಲ್ಲಿಟ್ಕೊಳ್ಳಿ, ಗರ್ಭಿಣಿ ಸ್ತ್ರೀಯರು ಮನೆಯಲ್ಲಿದ್ದಾಗ ನಾವು ಬಹಳ ವಿಪರೀತವಾಗಿ ಈ ಗ್ರಹಣಕ್ಕೆ ಹೆದರ್ಕೊಂಡು ಬಿಡ್ತೇವೆ. ಸೊ ಅಲ್ಲಿ ನಾವು ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇಷ್ಟು ವಿಷಯವನ್ನು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಒಳ್ಳೊಳ್ಳೆಯ ಮಾಹಿತಿಯನ್ನು, ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಾವು ನೋಡಬಹುದು. ಕುಜದೋಷ ಕುಂಭ ವಿವಾಹಕ್ಕೆ ನಾನು ವಿಶೇಷವಾಗಿ ಬಹಳ ಕ್ಲಿಯರಾಗಿ ಹೇಳಿದ್ದೇನೆ. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳಿ. ಇವತ್ತು ನೋಡಿ, 7ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಟೈಮ್ನಲ್ಲಿ. ನೋಡಿ, ಪ್ರಾರಂಭ ಅಂತ ಹೇಳ್ತೇನೆ ನಾನು, ಇಲ್ಲಿ ಕೊಟ್ಟಿದ್ದೆ ನೋಡಿ. ಪ್ರಾರಂಭವಾಗೋದು ರಾತ್ರಿ 9:57 ಮಧ್ಯರಾತ್ರಿ 1:27 ಸುಮಾರು 3.5 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಇರುತ್ತೆ. ಸೊ ಇದಕ್ಕೊಂದು ವೇದ ಕಾಲ ಅಂತ ಹೇಳಿಬಿಟ್ಟು ಬಿಫೋರ್ನಲ್ಲಿ ಶುರುವಾಗುತ್ತೆ. ಅದಕ್ಕೆ ಈ ಬೆಂಗಳೂರು ಕಡೆ ಭಾಷೆಯಲ್ಲಿ ಸೂತಕ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಎ ಸೂಟಬಲ್ ವರ್ಡ್. ಅದು ಅಷ್ಟು ಕರೆಕ್ಟ್ ಆಗಿರುವಂಥ ವರ್ಡ್ ಅಲ್ಲ. ಅದಕ್ಕೆ ನಮ್ಮಲ್ಲಿ ವೇದ ಕಾಲ ಅಂತ ಹೇಳಿದ್ದಾರೆ. ಆ ವೇದ ಕಾಲ ಅಂತ ಅನ್ನೋದು ಮಧ್ಯಾಹ್ನ 12:30 ಪ್ರಾರಂಭವಾಗುತ್ತೆ. ಸೊ ವೇದ ಕಾಲದಲ್ಲಿ ಕೂಡ ಭೋಜನಾದಿಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಸಾಧ್ಯವಾದಷ್ಟು ಮಧ್ಯಾಹ್ನ 12:30 ಒಳಗಾಗಿ ನಾವು ಭೋಜನಾದಿಗಳನ್ನು ಅಂದರೆ ಊಟವನ್ನು ಮುಗಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ. ಸೊ ಹಾಗಾದರೆ ರಾತ್ರಿವರೆಗೆ ಹಾಗೆ ಇರೋದಾ ಅಂತ ಕೇಳಿದಾಗ ಇಲ್ಲೊಂದಷ್ಟು ಶಾಸ್ತ್ರ ನಮಗೆ ಒಂದಷ್ಟು ರಿಯಾಯಿತಿಯನ್ನು ಕೊಟ್ಟಿದೆ. ಅಂತಂದರೆ ಮಕ್ಕಳಿರಬಹುದು, ಗರ್ಭಿಣಿ ಸ್ತ್ರೀಯರಿರಬಹುದು, ಅಥವಾ ಅಶಕ್ತರು, ಅಥವಾ ಯಾವುದಾದ್ರೂ ರೋಗದಿಂದ ಪೀಡಿತರಾಗಿದ್ದವರು, ಅವರು ಸಾಯಂಕಾಲದವರೆಗೆ ಸ್ವಲ್ಪ ಉಪಹಾರವನ್ನು ತೆಗೆದುಕೊಳ್ಬೋದು. ಟಿಫನ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿಕೊಳ್ಳಿಕ್ಕೆ ಖಂಡಿತವಾಗೂ ಅವಕಾಶ ಇದೆ. ಯಾಕೆಂದರೆ ನೋಡಿ, ಇವತ್ತು ನಾಳೆ ಎಲ್ಲರೂ ಅಷ್ಟು ಪ್ರಮಾಣದಲ್ಲಿ ನಾವು ಸಶಕ್ತರಾಗಿರೋದಿಲ್ಲ. ಒಂದು ವೇಳೆ ಸಾಧ್ಯತೆ ಇತ್ತು ಅಂತಂದರೆ ಈ ನಿಯಮವನ್ನು ಪಾಲಿಸಿ. ಇಲ್ಲದೇ ಇದ್ದರೆ ನಿಮಗೆ ಔಷಧಾದಿಗಳು ಇದ್ದಾಗ ನೀವು ಸಾಯಂಕಾಲದ ಸಮಯದಲ್ಲಿ ಒಂದಷ್ಟು ಉಪಹಾರವನ್ನು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಸ್ವಲ್ಪ ಈ ಒಂದು ಟೈಮ್ನಲ್ಲಿ ಮಾತ್ರ ನೀವು ಯಾವುದನ್ನು ಮಾಡಿಕೊಳ್ಬೇಡಿ. ಅಂದರೆ ರಾತ್ರಿ 10 ಗಂಟೆ ಸುಮಾರಕ್ಕೆ ಸಾಮಾನ್ಯವಾಗಿ ಎಲ್ಲವೂ ಮುಗಿದೋಗಿರುತ್ತೆ ಅಲ್ಲಿವರೆಗೆ, ಗೊತ್ತಾಯ್ತಾ. ಸೊ ಇಷ್ಟು ಟೈಮ್ನಲ್ಲಿ ಗ್ರಹಣ ಸಂಭವಿಸುತ್ತೆ. ನಾನು ಆಗಲೇ ಹೇಳಿದೆ, ಗ್ರಹಣ ಯಾರಿಗೂ ವಿಶೇಷವಾದಂಥ ಕೆಡಕನ್ನು ಮಾಡೋದಿಲ್ಲ, ವಿಪರೀತವಾದಂಥ ಕೆಡಕನ್ನು ಮಾಡೋದಿಲ್ಲ. ಆ ಶಬ್ದಗಳನ್ನು ಮಹಾಭಯಂಕರ, ಅತಿ ಭಯಂಕರ, ಕೆಟ್ಟದ್ದು
ಹಾಗೇನೂ ತಿಳ್ಕೊಳ್ಬೇಡಿ. ಒಂದಷ್ಟು ಅನಿಷ್ಟ ಫಲ ಆಗಬಹುದು, ಬಟ್ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದಕ್ಕೂ ಕೂಡ ಒಂದಷ್ಟು ಪರಿಹಾರವನ್ನು ಹೇಳಿರೋದರಿಂದ ಆ ಪರಿಹಾರವನ್ನು ಮಾಡಿಕೊಳ್ಬೇಕು. ಸೊ ಈಗ ನಾವು ಯಾವ ರಾಶಿಯವರಿಗೆ ಒಳ್ಳೆಯ ಫಲ ನೋಡಿ, ಒಂದು ವೇಳೆ ನಿಮ್ಮದು ಮೇಷರಾಶಿ, ವೃಷಭ ರಾಶಿ, ಕನ್ಯಾ ಮತ್ತು ಧನಸ್ಸು ರಾಶಿ ಇತ್ತು ಅಂತಂದರೆ ಈ ಗ್ರಹಣ ನಿಮಗೆ ಅನುಕೂಲಕರವಾಗಿರುತ್ತೆ. ಒಂದಷ್ಟು ಏನಾದರೂ ನಿಮಗೆ ಸಪೋರ್ಟಿಂಗ್ ಆಗಬಹುದು, ಗೊತ್ತಾಯ್ತಾ, ಶುಭ ಫಲವನ್ನು ಕೊಡುತ್ತೆ. ಅದೇ ರೀತಿ ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಮಕರ ರಾಶಿಯವರಿದ್ದರೆ ಮಿಶ್ರ ಫಲ ಅಂತಂದರೆ ಕಾನ್ಸ್ಟಂಟ್ ಆಗಿರುತ್ತೆ. ಬಹಳ ನಿಮಗೆ ಶುಭ ಫಲವೂ ಸಿಗೋದಿಲ್ಲ, ಬಹಳ ಕೆಟ್ಟ ಫಲವೂ ಸಿಗೋದಿಲ್ಲ. ಅದರ ಮಧ್ಯದಲ್ಲಿ ಏನಿದೆಯೋ ಸ್ಥಿತಿ ಅದೇ ಮುಂದುವರಿಯುತ್ತೆ. ವಿಶೇಷವಾಗಿ ಲಾಭವನ್ನು ಕೂಡ ಈ ರಾಶಿಯವರಿಗೆ ಕೊಡೋದಿಲ್ಲ. ಆದರೆ ಈ 4 ರಾಶಿಯವರಿಗೆ ನೋಡಿ, ಒಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ ಮತ್ತು ಮೀನ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲವನ್ನು ಗ್ರಂಥದಲ್ಲಿ ಹೇಳಿದ್ದಾನೆ ನೋಡಿ. ಅದರ ಜೊತೆಗೆ ನೋಡಿ, ನಮ್ಮ ಪಂಚಾಂಗದ ಪ್ರಕಾರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಅಂತೇಳಿ ನಾವು ಮೆನ್ಷನ್ ಮಾಡ್ತೇವೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಒಂದಷ್ಟು ಪಂಚಾಂಗದಲ್ಲಿ ಬಹುತೇಕ ಶತತಾರಕ ಅಂತಂದರೆ ಶತಭಿಷ ನಕ್ಷತ್ರ ಕೂಡ ಆಗಬಹುದು. ಐ ಥಿಂಕ್ ನಮ್ಮಲ್ಲಿ ಪೂರ್ವ ಭಾದ್ರಪದವನ್ನು ತೋರಿಸ್ತಾ ಇದೆ. ಸೊ ಈ ನಕ್ಷತ್ರದವರಿಗೂ ಕೂಡ ಸ್ವಲ್ಪ ಅನಿಷ್ಟ ಫಲವನ್ನು ಹೇಳಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಣದಲ್ಲಿ ಈ 4 ರಾಶಿಯವರಿಗೆ ಮತ್ತು ಈ ನಕ್ಷತ್ರದವರಿಗೆ ಇವರು ಕುಂಭರಾಶಿಯಲ್ಲೇ ಬರ್ತಾರೆ, ಮಕರ ಅಥವಾ ಕುಂಭರಾಶಿಯಲ್ಲಿ ಬರ್ಬೋದು. ಸೊ ಇವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳೋದು ಒಳ್ಳೆಯದು. ನೋಡಿ ಅಲ್ಲಿ ಏನು ಹೇಳಿದ್ದಾನೆ ಪರಿಹಾರ, ಒಂದು ಚಂದ್ರಬಿಂಬ ಅಂತ ಹೇಳಿದ್ದಾನೆ. ಅಂದರೆ ಒಂದು ಚಂದ್ರನ ಪ್ರತಿಮೆ ಮತ್ತು ನಾಗ ಪ್ರತಿಮೆ, ಒಂದು ಚಿಕ್ಕದಾಗಿರುವಂಥ ಒಂದು ಬೆಳ್ಳಿಯ ನಾಗ ಪ್ರತಿಮೆಯನ್ನು ಈ ಗ್ರಹಣ ಕಾಲದಲ್ಲಿ ಪೂಜೆಯನ್ನು ಮಾಡಿಬಿಟ್ಟು, ಅದೇ ಸಮಯದಲ್ಲಿ ನಿಮಗೆ ಮಧ್ಯರಾತ್ರಿ ಯಾರೂ ಸಿಗೋದಿಲ್ಲ, ಬೇಕಾದರೆ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅದನ್ನು ನೀವು ಯಾವುದಾದ್ರೂ ದೇವಸ್ಥಾನದಲ್ಲೋ ಪುರೋಹಿತರಿಗೋ ಸ್ವಾಮಿಗಳಿಗೋ ಅದನ್ನು ದಾನವನ್ನಾಗಿ ಕೊಡಿ. ಅದರಿಂದ ನಿಮಗೆ ಗ್ರಹಣ ದೋಷ ಪರಿಹಾರವಾಗುತ್ತೆ. ಇಷ್ಟು ಮಾಡಿದ್ರೆ ನೀವು ಸಾಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಈ ಗ್ರಹಣ ಕಾಲದಲ್ಲಿ ಸ್ತೋತ್ರಾದಿಗಳನ್ನು ಹೇಳಲಿಕ್ಕೆ ಹೇಳಿದ್ದಾರೆ. ಅದನ್ನು ನೀವು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಸರ್ಚ್ ಮಾಡಿದ್ರೆ ಖಂಡಿತವಾಗಿಯೂ ಆ ಮಂತ್ರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಆ ಮಂತ್ರ ಕೂಡ ಉಪಲಬ್ಧವಿದೆ. ಗ್ರಹಣ ಕಾಲದಲ್ಲಿ ಅನಿಷ್ಟ ಫಲ ಇದ್ದಾಗ, ಮಿಶ್ರ ಫಲ ಇದ್ದಾಗ ಅವರು ಏನನ್ನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾನು ಹಂಚಿಕೊಂಡಿದ್ದೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ಈ ಗ್ರಹಣ ಕಾಲದಲ್ಲಿ ಏನನ್ನು ಮಾಡಬೇಕು ಅಂತ ಕೇಳಿದ್ರೆ, ನಿಮಗೆ ಸಾಧ್ಯವಿತ್ತು ಅಂತಂದರೆ ದೇವಪೂಜಾದಿಗಳನ್ನು ಮಾಡ್ಕೊಳ್ಳಿ, ತರ್ಪಣವನ್ನು ಮಾಡ್ಕೊಳ್ಳಿ, ದಾನಾದಿಗಳನ್ನು ಮಾಡ್ಕೊಳ್ಳಿ. ದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿದ್ರೆ, ಆ ಸಮಯದಲ್ಲಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಬಿಟ್ಟು ದಾನದ ವಸ್ತುವನ್ನು ಒಂದು ಕಡೆ ಇಡಬೇಕು. ಅದನ್ನು ಬೆಳಗ್ಗೆ ಎದ್ದು ನೀವು ಯಾರಿಗಾದರೂ ದಾನವನ್ನು ಮಾಡಿ ಬಹಳ ಪುಣ್ಯ ಬರುತ್ತೆ. ಆಮೇಲೆ ನಾವು ಯಾವುದಾದ್ರೂ ಮಂತ್ರವನ್ನು ಧಾರಣೆ ಮಾಡಿದ್ದಾದರೆ ಅಂತಂದರೆ, ನಾವು ಯಾವುದಾದ್ರೂ ಮಂತ್ರವನ್ನು ನಾವು ಯಾವಾಗಲೂ ಹೇಳ್ತಾ ಇದ್ದರೆ ಅದರ ಪುರಶ್ಚರಣೆಯನ್ನು ಅಂತಂದರೆ ಆ ಮಂತ್ರ ಸಿದ್ಧಿಯನ್ನು ಈ ಗ್ರಹಣ ಕಾಲದಲ್ಲಿ ನಾವು ಮಾಡಿಕೊಳ್ತಕ್ಕದ್ದು. ಹಾಗಿತ್ತು ಅಂತಂದರೆ ಆ ಮಂತ್ರ ಇನ್ನೂ ಹೆಚ್ಚಿಗೆ ಪವರ್ಫುಲ್ ಆಗುತ್ತೆ. ಇಷ್ಟು ವಿಷಯ. ಇನ್ನು ನಾನು ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಸ್ಪೆಷಲ್ಲಾಗಿ ಒಂದು ವಿಡಿಯೋವನ್ನೇ ಮಾಡಿದ್ದೆ ನಾನು. ಗರ್ಭಿಣಿ ಸ್ತ್ರೀಯರು ಮನೆಯಲ್ಲಿದ್ದರೆ ಬಹಳ ಚಿಂತೆಯನ್ನು ಮಾಡ್ತೇವೆ ನಾವು. ಅವರನ್ನು ವಿಶೇಷವಾಗಿ ನೋಡಿ, ಯಾವುದೋ ಒಂದು ಕೋಣೆಯಲ್ಲಿ ಕೂಡು ಹಾಕಿ, ನಮ್ಮ ಕಡೆ ಎಲ್ಲ, ನಮ್ಮ ಭಾಗದಲ್ಲಿ ಸ್ವಲ್ಪ ಹಳ್ಳಿ ಭಾಗದಲ್ಲಿ ಆ ತರಹ ಮಾಡ್ತಾರೆ. ಸುಮಾರು ಒಂದು 2-3 ಮೈ ಮೇಲೆ ಅವರನ್ನು ಹೊಚ್ಚಿ ಅವರನ್ನು ಒಂದು ರೀತಿಯಾಗಿ ಭಾಳ ಹಿಂಸಾರೂಪವಾಗಿ ಅವರಿಗೆ ತೊಂದರೆಯನ್ನು ಕೊಡ್ತಾರೆ. ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಅವ್ರ ಪಾಡಿಗೆ ಅವ್ರು ಇರಲಿ, ಅವ್ರನ್ನ ಬೇಕಾದರೆ ಹೊರಗಡೆ ಹೋಗ್ಲಿಕ್ಕೆ ಬಿಡಬೇಡಿ. ಬಾಕಿ ಎಲ್ಲ ತಮ್ಮ ದಿನನಿತ್ಯದ ಕಾರ್ಯವನ್ನು ಮಾಡತಕ್ಕದ್ದು. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಗರ್ಭಿಣಿ ಸ್ತ್ರೀಯರಿಗೆ ಇಲ್ಲ. ವಿಶೇಷವಾದಂಥ ರಿಯಾಯಿತಿ ಇದೆ. ಅವರು ಮನೆಯಲ್ಲಿ ಆರಾಮವಾಗಿ ಕೂತ್ಕೊಳ್ಳಿ. ಅವರನ್ನು ಯಾವುದೇ ರೀತಿಯಾಗಿ ಕೋಣೆಯಲ್ಲಿ ಕೂಡಿ ಹಾಕಬೇಡಿ. ಇದನ್ನು ನಾನು ಸ್ಪೆಷಲ್ಲಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಅವರು ಒಂದು ಕಡೆ ಸುರಕ್ಷಿತವಾಗಿ ಕೂತ್ಕೊಂಡು ಬಿಟ್ಟರೆ ಸಾಕು, ಅಥವಾ ಮಲ್ಕೊಳ್ತಿದ್ರೆ ಮಲ್ಕೊಂಡ್ರೂ ಕೂಡ ಸಾಕು. ಈ ರೀತಿಯಾದಂಥ ನಿಯಮವನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ.